ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 54. ಚರಣ್, ನಮ್ಮ ಮಾತನ್ನು ನೀನು ನಂಬಲ್ಲ ಅಂತ ಗೊತ್ತು. ಅದಕ್ಕೆ ನಿನಗೆ ನಂಬಿಕೆ ಇರುವ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿದ್ದೇನೆ ಎಂದವ. ಇವರು ಯಾರು ಅಂತ ಗೊತ್ತಾ ಎಂದ ಒಬ್ಬ ವ್ಯಕ್ತಿಯ ಕಡೆಗೆ ತೋರಿಸುತ್ತಾ. ಪಂಕಜ್ ಅಂಕಲ್ ಎಂದು ಉಸುರಿದವ. ನನ್ನ ಅಪ್ಪನ ಆಪ್ತ ಸ್ನೇಹಿತ ಎಂದ. ಪಂಕಜ್ ಅವರು ಆಕಾಶ್ ಬಳಿ ಬಂದವರೇ. ನೀನು ಅಂದ್ಕೊಂಡಿರುವ ಹಾಗೆ ಭಾರದ್ವಾಜ್ ಸರ್ ನಿನ್ನ ಅಪ್ಪನಿಗೆ ಮೋಸ ಮಾಡಿಲ್ಲಪ್ಪ. ನಿಮ್ಮಪ್ಪ ಪೊಲೀಸ್ ಇಲಾಖೆಗೆ ಸೇರುವಾಗ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿದ್ದ. ಆದರೆ ಅವನಿಗೆ ಹಣದ ಆಸೆ ಸ್ವಲ್ಪ ಹೆಚ್ಚೇ ಇತ್ತು. ಅದನ್ನೇ ಸದುಪಯೋಗಪಡಿಸಿಕೊಂಡ ಉಗ್ರಗಾಮಿಗಳು ಅವನಿಗೆ ಹಣದ ಆಮಿಷವೊಡ್ಡಿ ಅವರ ಪರ ಮಾಡಿದರು. ಅವರ ಜೊತೆ ಸೇರಿ ಭಾರದ್ವಾಜ್ ಸರ್ಗೆ ಮೋಸ ಮಾಡಿದ ನಿಮ್ಮಪ್ಪ. ಆದರೆ ಅವರು ಸಾಯುವ ಮುನ್ನ ನಿಮ್ಮಪ್ಪನ ಪ್ರಾಣ ತೆಗೆದು ಹೋದರು. ಅವರನ್ನು ಕೊಂದದಕ್ಕೆ ಅಲ್ಲ, ದೇಶದ್ರೋಹ ಮಾಡಿದ ತಪ್ಪಿಗೆ. ನಿನಗೂ ನಿಮ್ಮಮ್ಮಂಗೂ ನಿನ್ನ ಅಪ್ಪನ ಮೇಲಿರುವ ಅಭಿಮಾನ ಹಾಗೇ ಇರಲೆಂದು ನಾನು ಅವನ ಬಗ್ಗೆ ಹೇಳಿರಲಿಲ್ಲ. ಆದರೆ ಯಾವಾಗ ನೀನು ಭಾರದ್ವಾಜ್ ಸರ್ನ ಕುಟುಂಬವನ್ನು ಸರ್ವನಾಶ ಮಾಡಲು ಮುಂದಾಗಿದ್ದಿ ಎಂದು ತಿಳಿಯಿತೋ ಅದಕ್ಕೆ ನಿಜಾಂಶ ತಿಳಿಸಲು ಬಂದೆ. ನಿನ್ನಿಂದ ಯಾವುದೇ ತಪ್ಪು ಮಾಡದ ಆ ಹುಡುಗಿಯ ಜೀವಕ್ಕೆ ಯಾವ ಅಪಾಯ ಬರಬಾರ್ದು ಎಂದು ಹೇಳಿ ಮುಗಿಸಿದಾಗ, ಇಷ್ಟು ದಿನ ಅಪ್ಪ ಮಾಡಿದ ತಪ್ಪಿಗೆ ಇನ್ನೊಬ್ಬರಿಗೆ, ಯಾವುದೇ ತಪ್ಪು ಮಾಡದವರ ಕುಟುಂಬಕ್ಕೆ ಶಿಕ್ಷೆ ಕೊಟ್ಟೆ. ಎಂಥ ಪಾಪಿ ನಾನು ಎಂದವನು ಅಲ್ಲೇ ಇದ್ದ ಗೋಡೆಗೆ ತಲೆ ಬಡಿದುಕೊಂಡ. ಅವನನ್ನು ಎಳೆದು ತಪ್ಪಿಕೊಂಡು ತಲೆ ಸವರುತ್ತಾ ಸಮಾಧಾನ ಪಡಿಸಿದ ಪಂಕಜ್ ಅವರು, ಅಳ್ಬೇಡ, ನಿನಗೆ ನಾನಿದ್ದೀನಿ, ನನ್ನ ಜೊತೆ ಇರು ಎಂದಾಗ, ಇಲ್ಲ ಅಂಕಲ್, ಈಗಾಗಲೇ ತುಂಬ ತಪ್ಪುಗಳನ್ನು ಮಾಡಿದ್ದೀನಿ. ನಮ್ಮಪ್ಪ ಮಾಡಿದ ತಪ್ಪು ತಿಳಿಯದೆ ಅವರೇ ಸರಿ ಎಂದು ಯಾವುದೇ ತಪ್ಪು ಮಾಡದ ಭಾರದ್ವಾಜ್ ಅವರ ಕುಟುಂಬದ ಮೇಲೆ ದ್ವೇಷ ಸಾಧಿಸಿದೆ. ಅವರ ಪತ್ನಿಯನ್ನು ಕೊಲೆ ಮಾಡಿದೆ. ಮಗಳ ಮಾನಸಿಕ ಸ್ಥಿತಿ ಕಳೆದುಕೊಳ್ಳುವಂತೆ ಮಾಡಿದೆ. ಅವಳ ಎಲ್ಲ ಖುಷಿಯನ್ನು ಕಿತ್ಕೊಂಡೆ. ನಾನು ಮಾಡಿದ ಅಪರಾಧಕ್ಕೆ ಶಿಕ್ಷೆಯಾಗಲೇಬೇಕು ಎಂದವನು ಮೀರಾಳ ಕಡೆಗೆ ತಿರುಗಿ ಅವಳ ಕಾಲಿಗೆ ಬೀಳಲು ಹೋದಾಗ ತಡೆದಳವಳು. ನಾನು ಮಾಡಿದ್ದು ಕ್ಷಮಿಸಲಾರದ ತಪ್ಪು ಎಂದು ತಿಳಿದಿದೆ. ಸಾಧ್ಯವಾದರೆ ಈ ಪಾಪಿಯನ್ನು ಕ್ಷಮಿಸಿಬಿಡು ಎಂದವನು ಪ್ರತ್ಯುಷ್ ಬಳಿಗೆ ಹೋಗಿ, ಇವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನನ್ನಿಂದ ತುಂಬ ನೋವು ಅನುಭವಿಸಿದಾಳೆ, ಇನ್ನಾದರೂ ಸುಖವಾಗಿರಲಿ ಎಂದು ಮೀರಾಳ ಕೈಯನ್ನು ಪ್ರತ್ಯುಷ್ ಕೈಯಲ್ಲಿಟ್ಟು ಹೇಳಿದ. ಅಷ್ಟರಲ್ಲೇ ಅಲ್ಲಿಗೆ ತಲುಪಿದ ಪೊಲೀಸರು ಅವನನ್ನು ತಮ್ಮ ಜೊತೆಗೆ ಕರೆದೊಯ್ದರು. ಕಾರ್ಮೋಡ ಸರಿದು ವಾತಾವರಣ ತಿಳಿಯಾಯಿತು. ಹೇಗೂ ಪ್ರತ್ಯುಷ್ ಮೀರಾಳಿಗೆ ತಾಳಿಗಟ್ಟಿಯಾಗಿತ್ತು. ಮೊದಲು ದೇವರಿಗೆ ಕೈ ಮುಗಿದವರು ಹಿರಿಯರ ಆಶೀರ್ವಾದ ಪಡೆದರು. ಆದಿತ್ ಹಾಗೂ ಶಿವನ್ಯಾಳ ಬಡ ಪ್ಯಾಕೆಟ್ಸನ್ನು ಮದುವೆಗೆ ಆಹ್ವಾನಿಸಿದ್ದಳು ಶಿವನ್ಯ. ಆದಿತ್ ಮತ್ತು ಅವನ ಗೆಳೆಯರು ಸೇರಿ ಕಂಪೆನಿಯೊಂದನ್ನು ತೆರೆದಿದ್ದಾರೆ. ಅದರಿಂದ ಸಿಗುವ ಲಾಭದಿಂದ ಬಡ ಮಕ್ಕಳಿಗೆ ಓದಲು ಸಹಾಯ ಮಾಡುವುದರ ಜೊತೆಗೆ ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮಕ್ಕೆ ಹಣವನ್ನು ನೀಡುತ್ತಾರೆ. ಅವನ ಆಸೆಯಂತೆ ಸಮಾಜ ಸೇವೆಯಲ್ಲೂ ತೊಡಗಿದ್ದಾನೆ. ಆದಿತ್ ನಿವಿಯ ಮದುವೆಗೆ ಬಂದಿರಲಿಲ್ಲ. ಆದುದರಿಂದ ಅವನಿಗೆ ನಿವಿಯ ಗಂಡ ಯಾರೆಂದು ತಿಳಿದಿರಲಿಲ್ಲ. ಅವನು ಮೀರಾ ಮದುವೆಗೆ ಬಂದಾಗ ಅಲ್ಲಿ ಆಕಾಶ್ ಸಮಸ್ಯೆ ಬಗೆಹರಿದಿತ್ತು. ಆದುದರಿಂದ ಅವನಿಗೆ ವಿಷಯ ಯಾವುದು ತಿಳಿಯಲಿಲ್ಲ. ಹಾಯ್ ನಿವಿ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಕಣು, ನೀನು ಹೇಗಿದ್ಯಾ? ಹೇಗಿದೆ ನಿನ್ನ ಬಿಸ್ನೆಸ್ ಹಾಗೂ ಸಮಾಜ ಸೇವೆ? ನಾನು ಆರಾಮಾಗಿದ್ದೀನಿ. ಬಿಸ್ನೆಸ್, ಸಮಾಜ ಸೇವೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಂದುವರಿಯುತ್ತಿದೆ. ಮತ್ತೆ ನಿನ್ನ ಗಂಡನನ್ನು ಪರಿಚಯ ಮಾಡಿಸಲೇ ಇಲ್ಲ ಎಂದಾಗ ಅವನನ್ನು ಚೇತುವಿನ ಬಳಿಗೆ ಕರೆದುಕೊಂಡು ಬಂದಳು. ಅವನು ತೇಜಸ್ ಜೊತೆ ಮಾತನಾಡುತ್ತಾ ನಿಂತಿದ್ದ. ನೋಡಿ, ಇಲ್ಲಿ ನನ್ನ ಫ್ರೆಂಡ್ನ ನಿಮಗೆ ಪರಿಚಯ ಮಾಡಿಸಬೇಕು ಎಂದು ಹೇಳಿದಾಗ ಅವನು ತಿರುಗಿ ನೋಡಿದ. ಅವನನ್ನು ನೋಡಿದ ಆದಿತ್ಗೆ ಅಚ್ಚರಿ ಹಾಗೂ ಸಂತೋಷ ಒಟ್ಟಿಗೆ ಆಯಿತು. ನೀವಾ ಎಂದವನು ಕೇಳಿದಾಗ ಚೇತು ಮುಗುಳ್ನಗುತ್ತಾ ತಲೆ ಆಡಿಸಿದ. ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ ಆದಿ? ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದೆ? ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಎಲ್ಲದಕ್ಕೂ ನೀವೇ ಕಾರಣ. ದೊಡ್ಡ ದೊಡ್ಡ ಮಾತುಗಳನ್ನಾಡಿ ನನ್ನನ್ನು ಚಿಕ್ಕವನನ್ನಾಗಿ ಮಾಡಬೇಡ ಮಾರಾಯ. ಸರಿ, ನೀನಿನ್ನ ಫ್ರೆಂಡ್ ಜೊತೆ ಮಾತಾಡು, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಎಂದು ನುಡಿದ ಚೇತು ಆಚೆ ಹೋದರೆ ಏನೂ ಅರ್ಥವಾಗದ ನಿವಿ
ಆದಿತ್ನನ್ನು ದಿಟ್ಟಿಸುತ್ತಾ ನಿಂತಿದ್ದಳು. ಅವನು ಅವಳ ಮುಂದೆ ಬಂದು ಚಿಟಿಕೆ ಹೊಡೆದಾಗ ಎಚ್ಚೆತ್ತಳು ಅವಳು. ಏನು ಮೇಡಮ್, ಹಗಲುಗನಸು ಕಾಣ್ತಿದ್ದೀರಾ? ಅಲ್ವೇ ನೀವಿ, ನೀನು ಸತ್ವತವರನ್ನು ಮದುವೆಯಾಗಿದ್ದು ಅಂತ ಒಂದು ಮಾತು ಹೇಳಬಾರ್ದಾ ಎಂದು ಮುಖ ಚಿಕ್ಕದು ಮಾಡಿ ಕೇಳಿದ. ನನಗೆ ಗೊತ್ತಿರಲಿಲ್ಲ ಕಣು, ನಾನು ಯಾರನ್ನು ಮದುವೆ ಆಗ್ತಿದ್ದೀನಿ ಅಂತ. ಮದುವೆ ಆದಮೇಲೆ ಗಂಡನ ಮುಖ ನೋಡಿದ ನ್ಯೂ ಜನ್ರೇಷನ್ ಹೆಂಡ್ತಿ ನಾನು. ಆವತ್ತಿನ ಪರಿಸ್ಥಿತಿ ಹಾಗಿತ್ತು. ಆ ವಿಷಯ ಬಿಡು, ನಿನಗೆ ಹೇಗೆ ಅವರ ಪರಿಚಯ ಎಂದವಳು ಮರುಪ್ರಶ್ನಿಸಿದಾಗ ಹೊಟ್ಟೆ ಹಿಡಿದುಕೊಂಡು ನಕ್ಕವನು. ನಿಂಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಅವರನ್ನು ಹೇಗೆ ಪರಿಚಯ ಅಂತ ಕೇಳ್ತೀಯಲ್ಲ, ಇದು ಈ ವರ್ಷದ ಬೆಸ್ಟ್ ಕಾಮಿಡಿ ಎಂದವನು ಪುನಃ ನಕ್ಕಾಗ ಕೋಪಗೊಂಡವಳು. ಈಗ ನಗುವಂಥದ್ದು ಏನು ಹೇಳಿದೆ ನಾನು ಎಂದು ಮುಖ ತಿರುಗಿಸಿದಾಗ ಕೂಲ್ ಕೂಲ್, ಕೋಪ ಮಾಡ್ಕೋಬೇಡ ಎಂದು ಪುನಃ ನಕ್ಕಾಗ ಉರಿ ನೋಟ ಬೀರಿದಳವಳು. ಅವರು ನಮ್ಮ ಸೀನಿಯರ್ ಕಣೋ. ನಮ್ಮ ಕಾಲೇಜಲ್ಲಿ ಸ್ಟಡಿ, ಸ್ಪೋರ್ಟ್ಸ್ ಎಲ್ಲದರಲ್ಲೂ ಮುಂದೆ ಅವರು. ನಮ್ಮ ಕಾಲೇಜಿನ ಅಭಿಮಾನ, ಲೆಕ್ಚರ್ಸ್ನ ನೆಚ್ಚಿನ ವಿದ್ಯಾರ್ಥಿ, ನಮ್ಮ ಕಾಲೇಜ್ ಹೀರೋ. ಯಪ್ಪ, ಅವರ ಬಗ್ಗೆ ಹೇಳುವುದಕ್ಕೆ ಮಾತುಗಳು ಸಾಲದು, ಅಷ್ಟಿವೆ. ಇಡೀ ಕಾಲೇಜಿನ ಹುಡುಗಿಯರೆಲ್ಲ ಅವರಿಗೆ ಫಿದಾ ಆಗಿದ್ರು. ಡೈಲಿ ಎಷ್ಟು ಪ್ರಪೋಸಲ್ಸ್, ಲವ್ ಲೆಟರ್ಸ್ ಬರ್ತಿತ್ತು ಅವರಿಗೆ ಎಂದಾಗ ನೀವಿ ಎರಡೂ ಕಣ್ಣು ಪಿಳಿ ಬಿಟ್ಟು ನೋಡಿದಳು. ಮತ್ತವನೇ ಮಾತು ಮುಂದುವರೆಸಿದ. ಡೋಂಟ್ ವೆರಿ, ಅವರು ಎಲ್ಲರ ಪ್ರಪೋಸಲ್ಸನ್ನು ರಿಜೆಕ್ಟ್ ಮಾಡ್ತಿದ್ರು. ಆಗ ಹುಡುಗಿಯರೆಲ್ಲ ಕೋಪದಿಂದ ತಮ್ಮನ್ನು ರಿಜೆಕ್ಟ್ ಮಾಡಲು ಕಾರಣ ಏನು ಅಂತ ಕೇಳೋರು. ಆಗ ಸತ್ವತವರು ಹೇಳ್ತಿದ್ದದು ಇಷ್ಟೆ, ನನಗೋಸ್ಕರ ಒಬ್ಬಳು ಅದಾಗಲೇ ಜನಿಸಿದ್ದಾಳೆ, ಅವಳನ್ನು ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಲಾರೆ, ಅವಳೇ ನನ್ನ ಸೋಲ್ಮೇಟ್. ಆ ಅಪರಿಚಿತ ಹುಡುಗಿಯ ಬಗ್ಗೆ ಎಲ್ಲ ಹುಡುಗಿಯರಿಗೂ ಅಸೂಯೆ ಇತ್ತು. ನಾನು ಯಾವತ್ತೂ ಅವರನ್ನು ನೋಡಿಲ್ಲ. ನಾನಿನ್ನ ಹಿಂದೆ ಬೇತಾಳಂತರ ಕಾಡಿದ್ದಕ್ಕೆ ತಾನೇ ನೀನು ನನ್ನ ಮುಖ ನೋಡಿದ್ದು. ಕಾಲೇಜಲ್ಲಿ ಬೇರೆ ಯಾವುದಾದ್ರೂ ಹುಡುಗನನ್ನು ತಲೆ ಎತ್ತಿ ನೋಡಿದೀಯಾ ಎಂದು ಹೇಳಿ ಬಾಯಿಗೆ ಕೈ ಅಡ್ಡ ಇಟ್ಟು ನಕ್ಕಾಗ ನಕ್ಕಿದ್ದು ಸಾಕು, ಬಾ ಊಟ ಮಾಡೋಣ ಎಂದು ಅವನ ಬೆನ್ನಿಗೆ ಗೊತ್ತಿದ್ಲು. ಅಂದಹಾಗೆ ನಿನ್ನ ಕಾರ್ತಿ ಅಣ್ಣ ಇದ್ದಾನಲ್ವಾ, ಅವರ ಜೊತೆ ಇರ್ತಿದ್ರು ಸತ್ವತ್. ನನ್ನ ಬಿಸ್ನೆಸ್ಗೆ ಹಣ ಕೊಟ್ಟಿದ್ದು, ನನಗೆ ಗೈಡ್ ಮಾಡಿದ್ದು ಕೂಡ ಅವರೇ. ಓ ಹೌದಾ, ಬಾರ ಊಟ ಮಾಡೋಣ, ಹೊಟ್ಟೆ ಹಸಿತಿದೆ ಎಂದು ಆದಿತ್ನನ್ನು ಕರೆದುಕೊಂಡು ಹೋದಳು. ಆದಿತ್ ಜೊತೆ ಮಾತನಾಡಿದ ನಂತರ ಚೇತು ನೇರ ದೇವಸ್ಥಾನದ ಕಲ್ಯಾಣಿ ಕಡೆಗೆ ಹೋದವನು ಅಲ್ಲಿ ನೀರನ್ನು ನೋಡುತ್ತಾ ತನ್ನ ಹಳೆಯ ನೆನಪಿನಂಗಳಕ್ಕೆ ಜಾರಿದ. ನನ್ನ ಚೆರಿ ಮತ್ತು ಅವಳು ಇಬ್ಬರು ಒಬ್ಬರೇ ಎಂದು ತಿಳಿದಾಗ ರೆಕ್ಕೆ ಬಂದು ಆಕಾಶದಲ್ಲಿ ಹಾರಾಡುವ ಹಕ್ಕಿಯಂತಾಗಿದ್ದೆ ನಾನು. ಎಷ್ಟು ವರ್ಷಗಳಿಂದ ಹುಡುಕುತ್ತಿದ್ದೆ, ಕೊನೆಗೂ ಸಿಕ್ಕಿದ್ಲು ನನಗೆ ಎಂದು ದೇವರಿಗೆ ಅದೆಷ್ಟು ಧನ್ಯವಾದಗಳನ್ನು ತಿಳಿಸಿದ್ದೇನೋ ನನಗೆ ಅರಿಯದು. ಕಾಲೇಜ್ನಲ್ಲಿ ನನಗೆ ತುಂಬ ಹುಡುಗಿಯರು ಪ್ರಪೋಸ್ ಮಾಡಿದಾಗಲೆಲ್ಲ ಅವಳ ಮುಖವೇ ಕಣ್ಮುಂದೆ ಬರ್ತಿತ್ತು. ನಾನು ನಿನಗೆ ಬೇಡವಾ, ನನ್ನನ್ನು ಬಿಟ್ಟು ಬೇರೆ ಹುಡುಗಿಯನ್ನು ನೋಡ್ತಿದ್ಯಾ ಎಂದು ಅವಳು ಪ್ರಶ್ನಿಸುವಂತೆ ಅನಿಸ್ತಿತ್ತು. ಇಲ್ಲ ಕಣೋ, ನೀನೇ ನನ್ನ ಜೀವ, ನಿನ್ನನ್ನು ಬಿಟ್ಟು ಬೇರೇನು ಬೇಡ ನನಗೆ ಎಂದು ಮನಸ್ಸಲ್ಲೇ ಅವಳಿಗೆ ಸಮಾಧಾನ ಹೇಳುತ್ತಾ, ನನಗೋಸ್ಕರ ಒಬ್ಬಳು ಅದಾಗಲೇ ಜನಿಸಿದ್ದಾಳೆ, ಅವಳನ್ನು ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಲಾರೆ, ಅವಳೇ ನನ್ನ ಸೋಲ್ಮೇಟ್ ಎಂದು ಅವರ ಬಳಿ ಹೇಳಿದೆ. ನಾನು ಮತ್ತು ಕಾರ್ತಿಕ್ ಜೊತೆಯಲ್ಲೇ ಇರ್ತಿದ್ದೆವು. ನಾವು ಇಂಜಿನಿಯರಿಂಗ್ ಫೈನಲ್ ಇಯರ್ ಓದ್ತಿರುವಾಗ ಅವಳು ನಮ್ಮ ಕಾಲೇಜ್ಗೆ ನಮ್ಮ ಜೂನಿಯರ್ ಆಗಿ ಸೇರಿದ್ಲು. ನನಗಾವಾಗ ಎಷ್ಟು ಖುಷಿಯಾಯಿತು ಅಂದರೆ ಕಾರ್ತಿಯನ್ನು ಹಿಡಿದಟ್ಟಿ ಒಂದು ರೌಂಡ್ ಹಾಕಿದೆ. ನನ್ನ ಸಂತೋಷಕ್ಕೆ ಕಾರಣ ಅವನಿಗೂ ತಿಳಿದಿತ್ತು. ಅವನು ಅವಳ ಜೊತೆ ಮಾತನಾಡುವಾಗಲೆಲ್ಲ ದೂರದಿಂದ ಅವಳನ್ನು ನೋಡಿ ಖುಷಿ ಪಡ್ತಿದ್ದೆ. ಅವಳು ಮುಂಗುರುಳನ್ನು ಸರಿಸುತ್ತಿದ್ದರೆ ನನಗೆ ಗಾಳಿಯಲ್ಲಿ ತೇಲುತ್ತಿರುವ ಅನುಭವ. ಆ ಮುಂಗುರುಳನ್ನು ಸರಿಸುವ ಭಾಗ್ಯ ನನಗೆ ಯಾವಾಗ ಸಿಗುವುದೋ ಎಂದು ಅನಿಸುತ್ತಿತ್ತು. ಅವಳಿಗೆ ಕಾಣದೆ ಅವಳ ನೆರಳಾಗಿ ಅವಳ ಜೊತೆಗೆ ಇರ್ತಿದ್ದೆ. ಒಂದಿನ ಅವಳು ಮರದ ಕೆಳಗೆ ಕಲ್ಲು ಬೆಂಚಿನ ಮೇಲೆ ಕುಳಿತು ಓದ್ತಿರುವಾಗ ಗಾಳಿಗೆ ಕಸ ಅವಳ ಕಣ್ಣಿಗೆ ಬಿತ್ತು. ಪಾಪ ತುಂಬ ಒದ್ದಾಡ್ತಿದ್ಲು. ಪಕ್ಕದಲ್ಲಿ ಯಾರೂ ಇರಲಿಲ್ಲ. ನನಗೆ ಅವಳ ಒದ್ದಾಟವನ್ನು ನೋಡಲಾಗದೆ ಅವಳ ಪಕ್ಕ ಹೋಗಿ ಅವಳ ಕಣ್ಣಿಗೆ ಗಾಳಿ ಊದಿದಾಗ ಸ್ವಲ್ಪ ಸುಧಾರಿಸಿಕೊಂಡಳು. ನನ್ನನ್ನು ನೋಡುವ ಮೊದಲೇ ಅಲ್ಲಿಂದ ಕಾಲ್ಗಿದ್ದೆ. ಕಣ್ಣು ತೆರೆದ ನಂತರ ನನಗಾಗಿ ತುಂಬ ಹುಡುಕಾಡಿದ್ಲು, ಆದರೆ ನನ್ನನ್ನು ನೋಡಲಿಲ್ಲ. ನಾನು ಮರೆಯಲ್ಲಿ ನಿಂತು ಎಲ್ಲವನ್ನೂ ಗಮನಿಸ್ತಿದ್ದೆ. ಅದೊಂದಿನ ಅವಳ ಬರ್ತ್ಡೇ. ನನ್ನ ನೆನಪಿಗೆ
ಸದಾ ಅವಳ ಜೊತೆ ಇರುವಂಥದ್ದು ಏನಾದರೂ ಅವಳಿಗೆ ಉಡುಗೊರೆಯಾಗಿ ನೀಡಬೇಕು ಅಂದ್ಕೊಂಡೆ. ಆಗ ನನಗೊಂದು ನಾಯಿ ಮರಿಯನ್ನು ಕೊಡುವ ಎಂದೆನಿಸಿ ಒಂದು ನಾಯಿ ಮರಿಯನ್ನು ಖರೀದಿಸಿದೆ. ಅದು 2 ದಿನ ನನ್ನ ಜೊತೆ ಇತ್ತು. ಅದಕ್ಕೆ ರೌಡಿ ಎಂದು ಹೆಸರಿಟ್ಟೆ. ತದನಂತರ ಕಾರ್ತಿಕ್ ಮೂಲಕ ಅವಳಿಗೆ ಅದನ್ನು ತಲುಪಿಸಿದೆ. ಅವಳು ತುಂಬ ಖುಷಿಪಟ್ಲು. ಅದಕ್ಕೆ ಕೇಡಿ ಎಂದು ನಾಮಕರಣ ಮಾಡಿದ್ಲು. ತುಂಬ ದಿನಗಳ ನಂತರ ಕಾಲೇಜ್ ಆ್ಯನ್ಯುವಲ್ ಡೇ ಬಂತು. ಅವತ್ತು ಭಾಷಣ ಸ್ಪರ್ಧೆ ಏರ್ಪಡಿಸಿದ್ರು. ಅವಳು ಕೂಡ ಭಾಗವಹಿಸಿದ್ಲು. ವಿಷಯ ಪ್ರೀತಿಯ ಬಗ್ಗೆ ಆಗಿತ್ತು. ಒಬ್ಬೊಬ್ಬರು ವೇದಿಕೆ ಮೇಲೆ ಬಂದು ಪ್ರೀತಿ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಹೋದರು. ಅವರೇನು ಹೇಳಿದ್ರು ನನ್ನ ಕಿವಿಗೆ ಕೇಳಿಸಿದ್ರು, ಮನಸ್ಸಿಗೆ ತಲುಪಲಿಲ್ಲ. ಕಾರಣ ನನ್ನ ಗಮನ ಪೂರ್ತಿ ಅವಳೇನು ಹೇಳುವಳು ಎಂಬುದರ ಮೇಲಾಗಿತ್ತು. ಅದಕ್ಕಾಗಿಯೇ ಕಾತುರದಿಂದ ಕಾಯ್ತಾ ಇರುವಾಗ ವೇದಿಕೆ ಮೇಲೆ ಬಂದವಳು ಮಾತನಾಡತೊಡಗಿದಳು. ಪ್ರೀತಿ ಬಗ್ಗೆ ಏನು ಹೇಳಿ? ಹೇಳಿದಷ್ಟು ಕಡಿಮೆ. ಕಾರಣ ಪ್ರೀತಿ ಎಂಬ 2 ಅಕ್ಷರದ ಪದಕ್ಕೆ ಪ್ರಪಂಚದಲ್ಲಿ ಅದೆಷ್ಟು ಮಹತ್ವವಿದೆ. ಇಡೀ ಪ್ರಪಂಚದ ಅಸ್ತಿತ್ವ ನೆಲೆ ನಿಂತಿರುವುದು ಪ್ರೀತಿಯಿಂದಲೇ ತಾನೆ. ಒಂದು ಶಿಶು ತನ್ನ ತಾಯಿಯ ಗರ್ಭದಲ್ಲಿರುವಾಗ ಅದರ ಸುತ್ತಲೂ ರಕ್ತ, ತಾಯಿ ಸೇವಿಸಿದ ಆಹಾರ ಇತ್ಯಾದಿಗಳಿಂದ ಉಸಿರುಗಟ್ಟುವಿಕೆ ಅನುಭವಿಸುತ್ತಿರುತ್ತದೆಯಂತೆ. ಆದರೂ ಆ ಕ್ಷಣ ದೇವರನ್ನು ನೆನೆಯುತ್ತಾ ತನ್ನ ತಾಯಿ ತನಗೆ ರಕ್ಷಣೆ ನೀಡುವಳು ಎಂಬ ನಂಬಿಕೆಯಿಂದ ಆರಾಮವಾಗಿ ಇರುತ್ತದೆ. ಆ ನಂಬಿಕೆಯೇ ಪ್ರೀತಿ ಅಲ್ವಾ? ಒಂದು ಹೆಣ್ಣಿನ ಒಡಲಲ್ಲಿ ತನ್ನ ಕರುಳ ಕುಡಿ ಬೆಳೆಯುವಾಗ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಅವಳಲ್ಲಿ ಅದೆಷ್ಟು ಬದಲಾವಣೆಗಳು ಆಗುತ್ತದೆ. ಕೊನೆಗೆ ಆ ಮಗು ಪ್ರಪಂಚಕ್ಕೆ ಬರುವ ವೇಳೆ ಅವಳು ಅನುಭವಿಸುವ ಹೆರಿಗೆ ನೋವು, ಅದನ್ನು ಸಹಿಸಲಿರುವ ಸಹನೆ ಶಕ್ತಿ, ಇವೆರಡೂ ಆ ಭಗವಂತ ಸ್ತ್ರೀಯರಿಗೆ ಮಾತ್ರ ಕೊಟ್ಟಿರ್ತಾನೆ. ಎಲ್ಲವನ್ನೂ ಆ ಮಗುವಿನ ಮುಖ ನೋಡಿದ ಕೂಡಲೇ ಮರೆತು ಬಿಡುತ್ತಾಳೆ ಅವಳು. ತನ್ನ ಸೌಂದರ್ಯ ಹೋದರೂ ಪರವಾಗಿಲ್ಲ, ತನಗೆ ಎಷ್ಟು ಕಷ್ಟವಾದರೂ ಪರವಾಗಿಲ್ಲ, ತನ್ನ ಮಗು ಆರೋಗ್ಯವಾಗಿ ಬೆಳೆಯಬೇಕು ಎಂದು ಬಯಸುವ ಆ ತಾಯಿಯ ಕಾಳಜಿ, ಅದು ಪ್ರೀತಿ. ತನ್ನ ಮಗುವನ್ನು ಹೆರುವ ತನಕ ಹೆಂಡತಿ ಹಾಗೂ ಮಗುವಿನ ಮುಖವನ್ನು ನೋಡಲು ಒಂದು ಕ್ಷಣ ಕೂಡ ವಿಶ್ರಮಿಸದೆ ಅತ್ತಿಂದಿತ್ತ ಓಡಾಡುತ್ತಾ ಮಾನಸಿಕವಾಗಿ ನೋವು ಅನುಭವಿಸುವ ತಂದೆಯ ಕಾಳಜಿ, ಅದು ಪ್ರೀತಿ. ತಂದೆ ತಾಯಿಯಿಂದ ಮಗುವಿಗೆ ಕುಟುಂಬದ ಪ್ರೀತಿ ದೊರಕುತ್ತದೆ. ಆಮೇಲೆ ಆ ಮಗು ಬೆಳೆದು ಸ್ವಲ್ಪ ದೊಡ್ಡದಾದ ಮೇಲೆ ಶಾಲೆಗೆ ಹೋಗಲು, ಹೊರ ಪ್ರಪಂಚವನ್ನು ನೋಡಲು ಭಯ ಪಡುವಾಗ ನಾನಿದ್ದೀನಿ, ಭಯ ಪಡಬೇಡ ಎಂಬ ತಾಯಿಯ ಮಾತು, ಆ ಭರವಸೆ ಪ್ರೀತಿ. ತರಗತಿಯಲ್ಲಿ ಅಪರಿಚಿತರ ಜೊತೆ ಕುಳಿತು ಭಯದಿಂದ ಅತ್ತಾಗ ಕಣ್ಣೊರೆಸಿ ಸಂತೈಸಲು ಯತ್ನಿಸುವ ಅಧ್ಯಾಪಿಕೆಯ ಪ್ರೀತಿ. ಆಮೇಲೆ ಬೆಳೆದು ದೊಡ್ಡವರಾಗಿ ಕೊನೆಯುಸಿರ ತನಕ ಒಂದೊಂದೇ ಪ್ರೀತಿಯ ಬಂಧಗಳು ನಮ್ಮ ಜೀವನದಲ್ಲಿ ಬರುತ್ತಲೇ ಇರುತ್ತವೆ. ಈಗಿನ ಕಾಲದಲ್ಲಿ ಪ್ರೀತಿ ಅಂದರೆ ಬರೀ ಸುತ್ತಾಟ, ಗಿಫ್ಟ್ ಎಕ್ಸ್ಚೇಂಜ್ ಅಷ್ಟೇ. ನಿಜವಾದ ಪ್ರೀತಿ ಅನ್ನುವುದು ರೂಪ, ಹಣ, ಆಸ್ತಿ, ಅಂತಸ್ತು, ಜಾತಿ ನೋಡಿ ಹುಟ್ಟಲ್ಲ. ಅದು ಒಂದು ಪವಿತ್ರವಾದ ಬಂಧ. ಅದು ಹುಟ್ಟಲು ಕಾರಣ ಕೂಡ ಬೇಕಾಗಿಲ್ಲ. ಪ್ರೀತಿ ಯಾರಿಗೆ, ಯಾವಾಗ, ಯಾರ ಮೇಲೆ ಆಗುತ್ತದೋ ಗೊತ್ತಿಲ್ಲ. ಆದರೆ ಪ್ರೀತಿ ಅನ್ನೋದು ಶಾಶ್ವತ. ಯಾರು ಏನೇ ಅಂದರೂ ಸುಲಭವಾಗಿ ಅಳಿಸಿ ಹೋಗುವುದಲ್ಲ ಪ್ರೀತಿ. ಅದೊಂದು ನಂಬಿಕೆ, ಆತ್ಮಸಮರ್ಪಣೆ. ನಾವು ಹುಟ್ಟುವ ಮೊದಲು, ಸತ್ತ ನಂತರವೂ ಅದರ ಅಸ್ತಿತ್ವ ಇದ್ದೇ ಇರುತ್ತದೆ. ಕಣ್ಣಿಗೆ ಕಾಣದಿದ್ರೂ ಮನಸ್ಸಿಗೆ ಮಾತ್ರ ಭಾಸವಾಗುವ ಒಂದು ಸುಂದರ ಅನುಭೂತಿ ಈ ಪ್ರೀತಿ. ರಾಧಾಕೃಷ್ಣರ ಪ್ರೀತಿ ಇವತ್ತು ನಿನ್ನೆಯದಲ್ಲ, ಯುಗ ಯುಗಗಳದ್ದು. ವಿಧಿ ಅವರನ್ನು ದೂರ ಮಾಡಿದ್ರು, ಮಾನಸಿಕವಾಗಿ ಅವರು ಒಂದಾಗಿದ್ದರು. ಇವತ್ತಿಗೂ ದೇಗುಲಗಳಲ್ಲಿ ಕೃಷ್ಣನ ಜೊತೆ ರಾಧೆಯೇ ಇದ್ದಾಳೆ. ಅದೇ ಪರಿಶುದ್ಧ ಪ್ರೀತಿ. ಅದಕ್ಕೆ ಆದಿ ಇಲ್ಲ, ಅಂತ್ಯವೂ ಇಲ್ಲ, ಸ್ವಾರ್ಥವೂ ಇಲ್ಲ, ನೀನು ನಾನೆಂಬ ಭೇದವಿಲ್ಲ, ನಾವು ಎಂಬ ಭಾವವಷ್ಟೆ. ಆಕಾಶ ಭೂಮಿ ಎಷ್ಟೇ ದೂರವಿದ್ರೂ, ಸಮುದ್ರ ಮತ್ತು ಅದರ ಅಲೆಗಳು ಎಂದೂ ಸೇರದಿದ್ರೂ ಆ ಪ್ರೀತಿ ಅದೆಂದಿಗೂ ಶಾಶ್ವತ. ಅವಳ ಮಾತು ಮುಗಿದಾಗ ಎಲ್ಲರೂ ಚಪ್ಪಾಳೆ ತಟ್ಟಿದ್ರೆ ನಾನು ಯಾವುದೋ ಮಾಯಾಲೋಕದಲ್ಲಿ ಸಂಚರಿಸುತ್ತಿದ್ದೆ. ಅವಳ ಮಾತುಗಳನ್ನು ಕಿವಿಗಳು ಆಲಿಸಿದರೆ ಕಣ್ಣುಗಳು ಕಣ್ಣೀರ ರೂಪದಲ್ಲಿ ಭಾವನೆಗಳನ್ನು ಹೊರಹಾಕಿದವು. ಮುಂದುವರಿಯುವುದು